ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೋಲ್ಜರ್ ಸುಮು. ಸ್ನೇಹಿತರೆ, ಭಾಳ ದಿನದಿಂದ SSC GD ಎಕ್ಸಾಮ್ ಯಾವಾಗ ಅಂತ ಕೇಳಿ ಕಾಲ್ ಮಾಡ್ತಾಯಿದ್ರಿ. ಸೊ ಇವತ್ತು ಡೇಟ್ ಫಿಕ್ಸ್ ಆಗೈತಿ. ನೋಟಿಫಿಕೇಷನ್ ಕೂಡ ಬಂದೈತದ. SSC GD ಇದ್ರೊಳಗೆ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಸ್ಟಾಫ್ ಸೆಲೆಕ್ಷನ್ ಇದ್ರೊಳಗೆ ಏನೈತಿ. ಮುಂಚೆನೇ ಹೇಳ್ತೆ ನಿಮಗೆ, ಒಂದು 20 ದಿನದೊಳಗಾಗಿ ಎಕ್ಸಾಮ್ಗಳನ್ನು ನಡೆಸ್ತಾರೆ. ಅಂದ್ರೆ ನೋಟಿಫಿಕೇಷನ್ ಬಿಟ್ಟು ಒಂದು 20 ದಿನದೊಳಗೆ ಮಾತ್ರ ಎಕ್ಸಾಮನ್ನು ತೊಗೊತಾರೆ ಅಂಥೇಳಿ. ಕಂಟಿನ್ಯೂಸ್ ಆಗಿ 1 ತಿಂಗಳ ಮೇಲೆ ಎಕ್ಸಾಮ್ ಡೇಟನ್ನು ಇದನ್ನು ಕೊಟ್ಟಿದ್ದಾರೆ. ನೀವು ಸ್ಟಡಿ ಎಷ್ಟರ ಮಟ್ಟಿಗೆ ಮಾಡ್ರೆ ಗೊತ್ತಿಲ್ಲ. ಇನ್ನು ಮ್ಯಾಗ ಓಡಾಡ್ತೀರಿ ನೀವು ಸ್ಟಡಿ ಮಾಡೋಕ್ಕೆ. ಯಾಕಂದ್ರೆ ಆಲ್ರೆಡಿ ಮಾಡ್ರಂದ್ರೆ ಸ್ಟಡಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿಲ್ಲ. ಇನ್ನು ಡೇಟ್ ಫಿಕ್ಸ್ ಆದಮೇಲೆ ನೋಡ್ತೇವೆ ಅಂಥೇಳಿ. ಕೇವಲ ನಿಮಗೆ ಇನ್ನು ಉಳಿದಿರೋದು 16 ದಿನ ಮಾತ್ರ. ಅಂದ್ರೆ ಏಪ್ರಿಲ್ 27ಕ್ಕೆ ನಿಮ್ಮದು ಎಕ್ಸಾಮ ಸ್ಟಾರ್ಟ್. SSC GD ಏನು ಅಪ್ಲಿಕೇಶನ್ ಹಾಕಿದ್ದೀರಿ, ಏಪ್ರಿಲ್ 27ರಿಂದ ಮೇ 30ರವರೆಗೂ ನಿಮ್ಮ ಎಕ್ಸಾಮ್ಗಳನ್ನು ನಡೆಸ್ತಾರೆ. ಸೊ ನಿಮಗೆಲ್ಲ ಏನೈತಿ, ಇಮೇಲ್ ಮುಖಾಂತರನ ನಿಮ್ಮದು ಎಕ್ಸಾಮ್ನ ಹಾಲ್ ಟಿಕೆಟನ್ನು ನಿಮಗೆ ಬಿಡ್ತಾರೆ. ಸೊ ನೀವು ಹಾಗಾಗಿ ವೆಬ್ಸೈಟ್ ಒಳಗೆ ಚೆಕ್ ಮಾಡ್ಕೊರಿ. ನಿಮ್ಗೆ ಯಾರು ಇಮೇಲ್ ಬರಲಿಲ್ಲ ಅಂತಂದರೆ ನೀವು ವೆಬ್ಸೈಟ್ ಮುಖಾಂತರ ನಿಮ್ಮದು ಡೌನ್ಲೋಡ್ ಮಾಡ್ಕೋಬೋದು. ಸೊ ರಿಪೀಟ್ ಹೇಳ್ತಾ ಇದ್ದೀನಿ, ಏಪ್ರಿಲ್ 27ರಿಂದ ಮೇ 30ರವರೆಗೂ ನಿಮ್ಮ ಎಕ್ಸಾಮ ಫಿಕ್ಸ್ ಆಗಿದ್ದಾವೆ. ಇನ್ನು ಕೇವಲ ನಿಮ್ಮ ಹತ್ರ ಉಳಿದಿರೋದು 15 ದಿನ ಮಾತ್ರ. ಯಾಕಂದರೆ 27ಕ್ಕೆ ಸ್ಟಾರ್ಟ್ ಅಂತಂದ್ರೆ ಇವತ್ತು ಆಲ್ರೆಡಿ 11. 27ನೇ ತಾರೀಕಿಗೆ ಎಕ್ಸಾಮ್ ಕೊಡೋಕೆ ಸ್ಟಾರ್ಟ್ ಹೋಗ್ತೀರಿ. ಯಾರ್ದು ಲಾಸ್ಟ್ ಇರ್ತೈತಿ ಅವ್ರಿಗೊಂದಿಟ್ಟು ಟೈಮಿಂಗ್ ಸಿಗ್ತೈತಿ ಸ್ಟಡಿ ಮಾಡ್ಕೊಳಕ್ಕೆ. ಯಾರು ಮುಂಚಿತವಾಗಿ ಫಸ್ಟಿಗೆ ಬರ್ತೈತಿ ಅವ್ರಿಗೆ ಮಾತ್ರ ಟೈಮಿಂಗ್ ಸಿಗೋದಿಲ್ಲ. ಸೊ ಹಾಗಾಗಿ ಯಾವಾಗಲೂ ಟೈಮ್ ಸಿಕ್ಕರೆ ಸ್ಟಡಿ ಮಾಡ್ಕೊತ ಇರಬೇಕು. ಡೇಟ್ ಫಿಕ್ಸ್ ಆದ್ಮೇಲೆ ಸ್ಟಡಿ ಮಾಡ್ತಂತ ಅನ್ಕೊತ ಕುಂತ್ರೆ ಈ ಥರ ಆಗ್ತೈತಿ. ಸೊ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರಿ, ಇನ್ನೂ ಟೈಮ್ ಐತಿ, ಚೆನ್ನಾಗಿ ಸ್ಟಡಿ ಮಾಡಿರಿ. ಓಕೆ ದೋಸ್ತು, ಬಾಯ್, ಬೆಸ್ಟ್ ಆಫ್ ಲಕ್.